ಶಾಮನೂರು ಶಿವಶಂಕರಪ್ಪನವರ ನಿಧನದ ಸುದ್ದಿ ತಮಗೂ ಕೂಡ ಗೊತ್ತಾಗಿರುತ್ತೆ. ತಮ್ಮ ಪಕ್ಷದ ಹಿರಿಯ ನಾಯಕರು, ರಾಜ್ಯದ ಹಿರಿಯ ರಾಜಕಾರಣಿಗಳು ಇವತ್ತು ನಿಧನರಾಗಿರುವಂತಹ ಸುದ್ದಿ ತಮಗೆಷ್ಟು ಬೇಸರ ತರಿಸಿದೆ? ಈ ಸಂದರ್ಭದಲ್ಲಿ ಏನ್ ಹೇಳ್ತೀರಾ ಮೇಡಮ್ ಅಂತ? ಇವತ್ತು ಅವ್ರ ನಿಧನ ಬಹಳಷ್ಟು ದುಃಖ ತಂದಿದೆ ಅಂತ ಹೇಳೋದಕ್ಕೆ ಬಯಸ್ತೀನಿ. ಇವತ್ತು ಬಹಳ ಹಿರಿಯ ನಾಯಕರು ಜೊತೆಗೇನೆ ಇವತ್ತು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರು. ಇವತ್ತು ನಾನು ಮಹಿಳಾ ಘಟಕದ ವೀರಶೈವ ಲಿಂಗಾಯತ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರು ಆಗ್ಬೇಕು ಮಹಿಳಾ ಘಟಕದ್ದು ಅಂತಂದ್ರೆ ಅದಕ್ಕೆ ಮೂಲ ಕಾರಣ ಶಿವಶಂಕರಪ್ಪ ಸಾಹೇಬ್ರ ಅಪ್ಪಾಜಿ. ಇವತ್ತು ಬಹಳ ಇಷ್ಟಪಟ್ಟು ಸಂತೋಷದಿಂದ ನನ್ನನ್ನ ರಾಷ್ಟ್ರೀಯ ಅಧ್ಯಕ್ಷರಾಗಿ ಮಾಡಿದ್ರು. ರಾಜ್ಯಕ್ಕೆ ಬೇಡ ನೀನು, ನಾನು ರಾಷ್ಟ್ರೀಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತೀನಿ, ಮಹಿಳಾ ಘಟಕದಲ್ಲಿ ಅಲ್ಲಿ ಕಾರ್ಯನಿರ್ವಹಿಸು ಅಂತೇಳಿ ಬಹಳ ಖುಷಿಯಿಂದ ಮಾಡಿದಂಥದ್ದು ಆ ಸಂದರ್ಭಗಳು ನೆನಪಿಗೆ ಬರುತ್ತೆ. ಇವೆಲ್ಲವೂ ಕೂಡ ಅವರು ಜೊತೆಗೆ ಕಳೆದಂತ ಸಮಯ ಆಗಿರ್ಬೋದು. ಇವೆಲ್ಲವೂ ಕೂಡ ಸಾಕಷ್ಟು ಇವತ್ತು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾಕ್ಕೆ ಅಷ್ಟೇ ಅಲ್ಲ, ಇವತ್ತು ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ಇಡೀ ರಾಜ್ಯದ ಮಟ್ಟದಲ್ಲಿ AICC ಮಟ್ಟದಲ್ಲಿ ಸಾಕಷ್ಟು ತುಂಬಲಾರದಂತ ನಷ್ಟ ಆಗಿದೆ ಅಂತ ಹೇಳೋದಕ್ಕೆ ಬಯಸ್ತೀನಿ. ಅದೇ ಮ್ಯಾಮ್, ನಾನು ಈಗಷ್ಟೇ ನಿಮ್ಮ ಪತಿಯವರು ವಿಜಯಾನಂದ್ ಅವರು ಕೂಡ ಮಾತಾಡಿದೆ. ತಮ್ಮ ಕಾಶ್ಯಪ್ನವ್ರ ಕುಟುಂಬ, ಶಾಮನೂರ್ ಅವರ ಕುಟುಂಬದ ಒಡನಾಟ ಹೇಗಿತ್ತು ಎನ್ನುವಂಥದ್ರ ಬಗ್ಗೆ ಸುದೀರ್ಘವಾಗಿ ಮಾತನಾಡಿದ್ರು. ನಂಗೆ ನೆನಪಿದೆ, ತಾವು ಕೂಡ ರಾಷ್ಟ್ರೀಯ ಅಧ್ಯಕ್ಷರಾದಂತ ಸಂದರ್ಭದಲ್ಲಿ ಅವ್ರ ಮನೆ ಕೂಡ ಭೇಟಿ ಕೊಟ್ಟಿದ್ರಿ, ಅವ್ರ ಆಶೀರ್ವಾದವನ್ನ ಕೂಡ ಪಡೆದುಕೊಂಡಿದ್ರು. ಆ ಸಂದರ್ಭದಲ್ಲಿ ಏನೆಲ್ಲ ಮಾತಾಡಿದ್ರು ಮ್ಯಾಮ್, ಏನ್ ಮಾತುಕತೆ ಆಗಿತ್ತು ಅಂತ? ನಾನು ಈಗಾಗಲೇ ಹೇಳ್ದೆ, ನಾನು ರಾಷ್ಟ್ರೀಯ ಮಹಿಳಾ ಘಟಕದ ಅಧ್ಯಕ್ಷ ಆಗ್ಬೇಕು ಅಂತ ಮೂಲ ಕಾರಣನೇ ಶಿವಶಂಕರಪ್ಪ ಸಾಹೇಬ್ರ ಅಪ್ಪಾಜಿ. ಇವತ್ತು ನನ್ನಂತೋಳು ಮನೆ ಸೇರ್ಬಾರ್ದು, ನನ್ನಂತೋಳು ನನಗೆ ಟಿಕೆಟ್ ವಂಚಿತ ಆದಾಗ ನಾನು ಬಹಳ ಕುಗ್ದಾಗ ನನ್ನಂತೋಳು ಮನೆ ಸೇರ್ಬಾರ್ದು, ಸಮಾಜದಲ್ಲಿ ಸಂಘಟನೆಯಲ್ಲಿ ಭಾಗವಹಿಸ್ಬೇಕು ಅಂತೇಳಿ ಬಹಳ ಆಲೋಚನೆಯನ್ನ ಮಾಡಿ ದೂರದೃಷ್ಟಿಯನ್ನ ಇಟ್ಕೊಂಡು ಅವರು ನನ್ನನ್ನ ರಾಷ್ಟ್ರೀಯ ಮಹಿಳಾ ಘಟಕಕ್ಕೆ ಇವತ್ತು ಅಧ್ಯಕ್ಷರನ್ನ ಮಾಡಿದಂಥದ್ದು. ಅಂತ ಸಂದರ್ಭದಲ್ಲಿ ಸಾಕಷ್ಟು ಬಾರಿ ಅವರನ್ನ ನಾನು ಮನೆಗೆ ಭೇಟಿ ಆಗೋದಕ್ಕೆ ಹೋದಾಗ ಒಬ್ಬ ತಂದೆ ಯಾವ ರೀತಿ ಮಗಳಿಗೆ ಪ್ರೀತಿಯನ್ನ ತೋರಿಸಿ ಪಕ್ಕದಲ್ಲೇ ಕೂರಿಸ್ಕೊಂಡು ಊಟ ಮಾಡಿಸ್ತಾರೆ, ಅದೇ ರೀತಿ ಇವತ್ತು ನಾನು ಮನೆಗೆ ಹೋದೆ ಅಂದ್ರೆ ಅವ್ರು ಊಟದ ಸಮಯಕ್ಕೆ ಹೋದ್ರೆ ಊಟ ಮಾಡಿಸ್ತಿದ್ರು, ಇಲ್ಲ ಟಿಫಿನ್ ಸಮಯಕ್ಕೆ ಹೋದ್ರೆ ಟಿಫಿನ್ ಮಾಡ್ಸೋದಾಗಿರ್ಬೋದು. ಬಹಳಷ್ಟು ಕಾಳಜಿ ಪ್ರೀತಿಯನ್ನ ನಮ್ಮ ಮೇಲೆ ತೋರಿಸ್ತಿದ್ರು ಅವರು. ಅದ್ರ ಜೊತೆಗೇನೆ ಯಾವ ರೀತಿ ಒಂದು ಮಹಿಳಾ ಘಟಕವನ್ನ ಸಂಘಟನೆ ಮಾಡಬೇಕು, ನಾವಿನ್ನ ಯಾವ ರೀತಿ ಬಲಿಷ್ಠವಾಗಿಸ್ಬೇಕು ಅಂತೇಳಿ ಒಂದು ಮಾರ್ಗದರ್ಶನ ನೀಡೋದ್ರ ಜೊತೆಗೆ ಒಂದು ಶಕ್ತಿಯನ್ನ ನೀಡುತ್ತಿದ್ರು. ಇದು ನನಗೆ ಮಹಾಸಭಾ ಹೊಸದಾಗಿದ್ದರಿಂದ ಇವತ್ತು ಅದರಲ್ಲಿ ಯಾವ ರೀತಿಯಾಗಿ ನಾವು ಮುಂದುವರಿಬೇಕು, ಯಾವ ರೀತಿ ಸಂಘಟನೆಯನ್ನ ಮಾಡಬೇಕು. ಇವತ್ತು ರಾಷ್ಟ್ರೀಯ ಮಹಿಳಾ ಘಟಕದ ಅಧ್ಯಕ್ಷರು ಅಂತಂದ್ರೆ ಹಲವಾರು ರಾಜ್ಯಗಳು ಒಳಪಡೋ ನಿಟ್ಟಿನಲ್ಲಿ ಸಾಕಷ್ಟು ಒಂದು ಈ ರೀತಿ ಮಾಡಬೇಕು ಅನ್ನುವಂತ ಮಾರ್ಗದರ್ಶನವನ್ನ ಅವ್ರು ನೀಡ್ತಾ ಬರ್ತಿದ್ರು. ಕೊನೆ ಬಾರಿ ಯಾವತ್ತು ಮೀಟ್ ಆಗಿದ್ರು ಮೇಡಮ್ ಅವ್ರನ್ನ? ಕಳೆದ ವಾರ ನಾನು ಹಾಸ್ಪಿಟಲ್ಗೆ ಹೋಗಿದ್ದೆ. ಅವಾಗ ಅವ್ರು ನನ್ನ ಕೈಯನ್ನ ಇಟ್ಕೊಂಡು ಏನೋ ಹೇಳ್ಬೇಕು ಅನ್ನೋಂತ ಒಂದು ಆಲೋಚನೆ ಅವರಲ್ಲಿ ಇತ್ತು. ಬಟ್ ಆ ಒಂದು ಸಂದರ್ಭದಲ್ಲಿ ಅವರಿಗೆ ಮಾತಾಡೋದಕ್ಕೆ ಸ್ವಲ್ಪ ಕಷ್ಟ ಆಗಿದ್ರಿಂದ, ಆದ್ರೆ ಗುರ್ತಿಸ್ತಿದ್ರು ಇದು ಇತ್ತು. ಆ ಒಂದು ಸಂದರ್ಭದಲ್ಲಿ ಅವ್ರಿಗೆ ಮಾತಾಡೋದಕ್ಕೆ ಸಾಧ್ಯ ಆಗ್ಲಿಲ್ಲದಕ್ಕೆ ಅವ್ರು ಏನ್ ಹೇಳ್ಬೇಕಿದ್ರು ಅಂತಾನು ನಂಗೆ ಅದು ಗೊತ್ತಾಗ್ಲಿಲ್ಲ. ಅದು ಕಳೆದ ವಾರ ಅವ್ರನ್ನ ಭೇಟಿಯಾದಂತ ಸಂದರ್ಭ. ಕೊನೆ ಬಾರಿ ಅವಾಗೆ ನಾನು ಭೇಟಿಯಾಗಿದ್ದು. ಅದಾದ್ಮೇಲೆ ಸ್ವಲ್ಪ ಕ್ಷೇತ್ರದಲ್ಲಿ ಕಾರ್ಯಕ್ರಮಗಳಿದ್ವು ಅಂತ ನಾನು ಊರಿಗೆ ಬಂದೆ. ಅದಾದ್ಮೇಲೆ ನಾನು ಭೇಟಿಯಾಗೋದಕ್ಕೆ ಸಾಧ್ಯ ಆಗ್ಲಿಲ್ಲ. ನಾವೆಲ್ಲರೂ ಅನ್ಕೊಂಡಿದ್ದು ಆದಷ್ಟು ಬೇಗ ಅಪ್ಪಾಜಿಯವರು ಹುಷಾರಾಗ್ತಾರೆ, ಆದಷ್ಟು ಬೇಗ ಮತ್ತೆ ನಮ್ಗೆಲ್ಲರಿಗೂ ಮಾರ್ಗದರ್ಶನ ಮಾಡೋದಕ್ಕೆ, ಶಕ್ತಿ ತುಂಬೋದಕ್ಕೆ, ನಮ್ ಜೊತೆಗೆ ಸಮಾಜಮುಖಿಯಾಗಿ ಮತ್ತೆ ನಮ್ಗೆಲ್ಲರಿಗೂ ಶಕ್ತಿ ಬರ್ತಾರೆ ಅನ್ನುವಂತ ಒಂದು ಆಸೆಯನ್ನ ಇಟ್ಕೊಂಡಿದ್ವಿ ನಾವೆಲ್ಲರೂ ಕೂಡ. ಓಕೆ, ಅಂತಿಮ ದರ್ಶನಕ್ಕೆ ತಾವು ಕೂಡ ಹೋಗ್ತೀರಾ ಮ್ಯಾಮ್? ಖಂಡಿತವಾಗ್ಲು. ಓಕೆ, ಥ್ಯಾಂಕ್ ಯು ಮ್ಯಾಮ್. ವಿಶ್ವ